ನಮಸ್ಕಾರ ನನ್ನ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬಾ ಚಳಿ ಇದೆ. ವೆದರ್ ಅಂತೂ ತುಂಬಾ ಕೋಲ್ಡು. ಎಷ್ಟು ಕೋಲ್ಡ್ ಇದೆ ನೋಡಿ ನೋಡಿ ಸ್ನೇಹಿತರೆ, ಯಾವ ಥರ ಇದೆ ವೆದರ್ ಅಂತ. ತುಂಬಾ ಕೋಲ್ಡ್ ಇದೆ. ನಿನ್ನೆಯಿಂದ ತುಂಬಾ ಮಳೆ ಜಾಸ್ತಿ ಇತ್ತು. ಎಲ್ಲ ಗಿಡಗಳೆಲ್ಲ ಚೇಂಜ್ ಮಾಡಬೇಕು. ತುಳಸಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ತುಳಸಿ ಗಿಡಗಳೆಲ್ಲ ಎಷ್ಟೊಂದು ಒಂದೇ ಪಾಟಲ್ಲಿ ಎಷ್ಟೊಂದು ಇದು ತಾನೇ ಎಲ್ಲ ತುಳಸಿ ಬೀಜ ಎಲ್ಲ ಬಿದ್ದು ಹುಟ್ಟಿರೋದು. ಇದು ಆಲ್ರೆಡಿ ಎಲ್ಲ ಒಣಗೋಗ್ಬಿಟ್ಟಿದೆ. ಇದರಲ್ಲಿರ್ತಕ್ಕಂತಹ ತುಳಸಿ ಗಿಡ ಇದನ್ನೆಲ್ಲ ತೆಗೆದು ನಾನು ಚೇಂಜ್ ಮಾಡಬೇಕು ಪಾಟು. ಸ್ವಲ್ಪ ಎಲ್ಲ ಪಾಟಿಂಗ್ ಕೆಲಸ ಜಾಸ್ತಿ ಇದೆ. ಬಟ್ ಇವಾಗ ತುಂಬ ಥಂಡಿರೋದ್ರಿಂದ ಮಣ್ಣು ತೆಗೆದು ನಾನು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮಳೆ ಎಲ್ಲ ನಿಂತ ಮೇಲೆ ನಾನು ಪಾಟೆಲ್ಲ ಚೇಂಜ್ ಮಾಡಬೇಕು. ಗಿಡಗಳೆಲ್ಲ ಬೇರೆ ಬೇರೆ ಪಾಟ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟೇ ಮನಿ ಪ್ಲ್ಯಾಂಟು ಮತ್ತು ವಾಸ್ತು ಗಿಡ ಎರಡು ಒಟ್ಟಿಗೆ ಹಾಕ್ಬಿಟ್ಟಿದ್ದೆ. ಮನಿ ಪ್ಲ್ಯಾಂಟ್ ಅಂತೂ ತುಂಬ ಜಾಸ್ತಿ ಬೆಳ್ಕೊಬಿಟ್ಟಿದೆ. ಇದನ್ನು ಎಲ್ಲ ಚೇಂಜ್ ಮಾಡಬೇಕು. ಬೇರೆ ಪಾಟಿಗೆ ಹಾಕಿ ಪಾಟಿಂಗ್ ಚೇಂಜ್ ಮಾಡಬೇಕು. ನೋಡೋಣ ಯಾವಾಗ ಇದೆಲ್ಲ ಚೇಂಜ್ ಮಾಡ್ತೀನಿ ಅಂತ. ಎಲ್ಲ ಚೇಂಜ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಯಾವ ಗೊಬ್ಬರ ಹಾಕ್ತೀನಿ ಮತ್ತು ಯಾವ ರೀತಿ ಮಣ್ಣಿಗೆ ಏನೇನು ಮಿಕ್ಸ್ ಮಾಡ್ತೀನಿ ಅನ್ನೋದು. ಒಂದು ಕಡ್ಡಿ, ಇದೊಂದೇ ಕಡ್ಡಿ ಹಾಕಿದ್ದು ವಾಸ್ತು ಗಿಡ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಪಕ್ಕದಲ್ಲೇ ಇದು ಬಂತು. ತುಂಬ ಚೆನ್ನಾಗಿದೆ. ಎಲ್ಲರೂ ತುಂಬ ಇಷ್ಟಪಡ್ತಾರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವತ್ತು ಕೆಲಸ ಎಲ್ಲ ಬೇಗ ಮುಗಿದಿದೆ. ಕೆಲಸ ಎಲ್ಲ ಮುಗಿದು ಇವಾಗ ಆಲ್ರೆಡಿ 3:30. ಇನ್ನೂ ಮಕ್ಕಳು ಬರೋದಕ್ಕೆ 1 hour ಟೈಮ್ ಇತ್ತು. ಮಲ್ಕೊಳ್ಳೋಣ ಅನ್ನಿಸ್ತಾ ಇತ್ತು. ಬಟ್ ಮಲ್ಕೊಂಬಿಟ್ರೆ ಡೈಲಿ ಅದೇ ಅಭ್ಯಾಸ ಆಗಿಬಿಡುತ್ತೆ. ಹಾಗಾಗಿ ನಾನು ಈಗ ಅಂದ್ಕೊಳ್ತಾ ಇದ್ದೆ, ಯಾಕೋ ಹಳೆ ಫೋಟೋಸ್ ಎಲ್ಲ ನೋಡಬೇಕು ಅನ್ನಿಸ್ತಾ ಇತ್ತು. ನಮ್ಮ ಮದುವೆದು ಮತ್ತು ನನ್ನ ಮಕ್ಕಳು ಚಿಕ್ಕ ಮಕ್ಕಳು ಇದ್ದಾಗೆಲ್ಲ ತೆಗ್ಸಿರೋ ಫೋಟೋಸು ಮತ್ತು ನಾನು ಚಿಕ್ಕ ವಯಸ್ಸಿನ ಫೋಟೋ, ಕಾಲೇಜು ಸ್ಕೂಲಿನ ಫೋಟೋಸ್ ಎಲ್ಲ ನೋಡಬೇಕು ಅನ್ನಿಸ್ತಾ ಇತ್ತು. ಹಾಗಾಗಿ ನಾನೀಗ ಫೋಟೋಸ್ ನೋಡೋಣ ಅಂತ ನೋಡ್ತಾ ಇದ್ದೆ. ಹಾಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನನ್ನ ಎಲ್ಲ ಮೆಮೊರೀಸನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಫೋಟೋಸ್ ಎಲ್ಲ ಅಂತ. ನೋಡಿ ಫೋಟೋಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ, ನೋಡೋಣ ಅಂತ. ಬನ್ನಿ ನೋಡೋಣ ಹೇಗಿದೆ ಅಂತ. ಫಸ್ಟಿಗೆ ನನ್ನ ಫೋಟೋಸ್ ನೋಡ್ತಾ ಇದ್ದೀನಿ. ನನ್ನ ಮೆಮೊರೀಸ್ ಇರೋದು ಇದರಲ್ಲಿ. ನನ್ನ ಚಿಕ್ಕ ವಯಸ್ಸಿನ ಫೋಟೋಸು ಮತ್ತು ನನ್ನ ಕಾಲೇಜ್ ಡೇಸಿನ ಫೋಟೋಸ್ ಎಲ್ಲ ಇದರಲ್ಲಿದೆ. ತುಂಬ ದಿನಗಳಾಯಿತು ನಾನು ನೋಡಿ. ತುಂಬ ದಿನಗಳೇನು, ಆಲ್ರೆಡಿ ವರ್ಷನೇ ಆಗೋಯ್ತು ನೋಡಿ. ಇವತ್ತು ಯಾಕೋ ಎಲ್ಲ ಒಂದ್ಸರಿ ರೀಕಾಲ್ ಮಾಡಬೇಕು ಅನ್ನಿಸ್ತಾ ಇದೆ. ಹಾಗಾಗಿ ನೋಡ್ತಾ ಇದ್ದೀನಿ. ನೋಡಿ ಇವರೇ ನಮ್ಮ ತಾಯಿ ಫೋಟೋ ಇದು. ಫಸ್ಟಿಗೆ ನಾನು ನಮ್ಮ ತಾಯಿ ಫೋಟೋ ಹಾಕ್ಕೊಂಡಿದ್ದೀನಿ. ರಿಯಲಾಗಂತೂ ನಮ್ಮ ತಾಯಿ ಜೊತೆ ಇರೋದಕ್ಕಾಗಲಿಲ್ಲ. ಅಟ್ಲೀಸ್ಟ್ ಫೋಟೋದಲ್ಲಾದರೂ ನಮ್ಮ ತಾಯಿ ಫಸ್ಟಿಗೆ ನನಗೆ ಕಾಣಿಸ್ಲಿ ಅಂತ ಅಮ್ಮನ ಫೋಟೋ ಹಾಕ್ಕೊಂಡಿದ್ದೀನಿ. ಇದು ನಮ್ಮಮ್ಮ. ಇವರು ಅಮ್ಮನ ಫ್ರೆಂಡು, ಯಶೋಧ ಆಂಟಿ ಅಂತ. ಇವರಿಬ್ಬರು ಫ್ರೆಂಡ್ಸು. ಚೆನ್ನಾಗಿತ್ತು ಫೋಟೋಸ್ ಎಲ್ಲ ನೋಡೋದಕ್ಕೆ. ಇದು ಅಮ್ಮನ ಸೀಮಂತದ ಫೋಟೋಸ್ ಅಂತೆ. ನನಗಿಂತ ದೊಡ್ಡವ್ರು ನಮ್ಮ ಅಣ್ಣ ಒಬ್ಬರಿದ್ರು. ಅಣ್ಣನ ಪ್ರೆಗ್ನೆಂಟಲ್ಲಿ ಈ ಫೋಟೋ ತೆಗ್ದಿರೋದು. ಬಟ್ ನಮ್ಮ ಅಣ್ಣ ಇಲ್ಲ, ಇವರು ನಮ್ಮ ಅಕ್ಕ. ಅವಾಗೆಲ್ಲ ಎಷ್ಟು ಸಿಂಪಲ್ಲಾಗಿ ನಡೀತಾ ಇತ್ತು ನೋಡ್ರಿ ಸೀಮಂತ. ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡ್ರಿ. ಅವಾಗಿಂದೇ ಒಂಥರ ಚೆನ್ನಾಗಿರುತ್ತೆ. ಈಗೆಲ್ಲ ಈ ಥರ ಗ್ರ್ಯಾಂಡ್ ಆಗಿರುತ್ತೆ ಸೀಮಂತ. ಎಷ್ಟು ಸಿಂಪಲ್ ಆಗಿತ್ತು ಸೀಮಂತಗಳು ಅಂತಲ್ಲ ನೋಡಿ. ಇದು ನಮ್ಮಮ್ಮ, ಇದು ನಮ್ಮ ಆಂಟಿ, ಇದು ನಮ್ಮ ಮಾವ, ಮತ್ತು ಇದು ಪಕ್ಕದ ಮನೆಯವರು ಅಜ್ಜು ಮಾಮ ಅಂತ. ಬಟ್ ಹಿಂದೂ ಮುಸ್ಲಿಮ್ಸ್ ಆದ್ರೂ ಎಲ್ಲ ಒಂದೇ ಮನೆಯವ್ರ ಥರ ಇದ್ದರು. ಅದನ್ನು ನೋಡೋದಕ್ಕಂತೂ ತುಂಬ ಇಷ್ಟ. ಈಗಲೂ ಮಾಮ ಎಲ್ಲ ಇದ್ದಾರೆ. ನಾವು ಅವ್ರನ್ನ ಮಾವ ಅಂತಲೇ ಕರೆಯೋದು. ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ಎತ್ತಿ ಆಡಿಸಿದ್ರು. ಇವಾಗೆಲ್ಲ ನೆನಪಿಸ್ಕೋಬೇಕಷ್ಟೇ. ತುಂಬ ಖುಷಿಯಾಗುತ್ತೆ ಅವ್ರನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ದರೆ. ಇದು ನೋಡಿ ನಮ್ಮ ಅಜ್ಜಿ. ಇದು ನಮ್ಮ ಅಜ್ಜಿ ಹಿಂಗಿತ್ತ ಅನಿಸುತ್ತೆ. ಇದು ನಮ್ಮ ಅಜ್ಜಿ. ಇವರು ನಮ್ಮ ದೊಡ್ಡ ಮಾಮ. ಇವರು ನಮ್ಮ 2ನೇ ಮಾವ. ತೀರೋದ್ರು ನಮ್ಮ ಮಾವನು. ಇತ್ತೀಚೆಗೆ ರೀಸೆಂಟಾಗಿ ತೀರೋದ್ರು. ಇವರು ನಮ್ಮಮ್ಮ.
ನಮ್ಮ ಅಮ್ಮನೂ ಇಲ್ಲ, ನಮ್ಮ ಮಾವನೂ ಇಲ್ಲ, ಇವರಿಬ್ಬರೂ ಇಲ್ಲ. ಮತ್ತು ನಮ್ಮ ಅಜ್ಜಿ ತೀರೋಗಿ 2 ವರ್ಷ ಆಯಿತು. ಎಷ್ಟು ಅಳು ಬರುತ್ತೆ ಅಲ್ಲ ನೆನೆಸ್ಕೊಂಡ್ರೆ. ನೋಡಿ, ಇದು ನಮ್ಮ ಅಪ್ಪ ಅಮ್ಮನ ಮದುವೆ ಫೋಟೋಸು. ಇದರಲ್ಲಿ ನಮ್ಮ ಅಮ್ಮನ ಯಾವ ರೀತಿ ತಲೆಗೆಲ್ಲ ಹೂವು ಎಲ್ಲ ಹಾಕಿದ್ದಾರೆ. ಅವಾಗೆಲ್ಲ ಮೋಸ್ಟ್ಲಿ ಇದೇ ಥರ ಅನಿಸುತ್ತೆ ನಡೀತಾ ಇದ್ದಿದ್ದು, ಗೊತ್ತಿಲ್ಲ. ಏನೋ ಒಂಥರ ಚೆನ್ನಾಗಿದೆ. ಇದು ನಮ್ಮ ಅಪ್ಪಾಜಿ. ಓಲ್ಡ್ ಮೆಮೊರೀಸ್ ಇರಬೇಕು ಅಂತ ಹೇಳೋದು ಇದಕ್ಕೆ ಅಲ್ವಾ, ನೋಡೋದಕ್ಕೆ ಖುಷಿಯಾಗುತ್ತೆ. ಇದು ನಮ್ಮ ಆಂಟಿ ಫೋಟೋ. ನಮ್ಮ ಆಂಟಿ ಹೊಸ್ಕೆ ಟೈಮಲ್ಲಿ, ಇದು ಸಾರಿ ಮದುವೆ ಟೈಮಲ್ಲಿ, ಹೊಸ್ಕೆದಲ್ಲ ಇದು ಫೋಟೋ, ಮದುವೆ ರಿಸೆಪ್ಷನ್ದು. ಚೆನ್ನಾಗಿತ್ತು, ಮದುವೆ ರಿಸೆಪ್ಷನ್, ಹೌದು, ಚೆನ್ನಾಗಿದೆ ಫೋಟೋ. ಇದು ನೋಡ್ರಿ ನಮ್ಮ ಅತ್ತೆ. ಇವರು ಅವಾಗವಾಗ ನಮ್ಮ ವೀಡಿಯೋದಲ್ಲಿ ನೋಡ್ತಿರಲ್ಲ, ನಮ್ಮ ಅತ್ತೆ, ನಮ್ಮ ನಾದಿನಿ. ಮತ್ತು ಇವರು ನಮ್ಮ ಆಂಟಿ. ಇವರು ನಮ್ಮ ಮಾವನ ಮಗಳು, ದೊಡ್ಡ ಮಗಳು. ಇವರು ನಮ್ಮಮ್ಮನ 2ನೇ ಅಣ್ಣ, ಅದೇ ತೀರೋದ್ರು ಅಂತ ಹೇಳಿದ್ನಲ್ಲ ನಮ್ಮ ಮಾವ, ಅವ್ರ ಮಗಳು, ದೊಡ್ಡ ಮಗಳು ಶಿಲ್ಪ ಅಂತ. ಇವರು ಯಶಸ್ವಿನಿ, ನೇತ್ರ. ನಮ್ಮ ಅತ್ತೆ ಯಶೋಧ. ನೋಡ್ರಿ ಅವಾಗಿಂದನೇ ಎಲ್ಲ ಹೆಂಗಿದ್ದಾರೆ ಅಂತ. ಇದು ನಮ್ಮ ಮಾವಂದಿರು. ಇವ್ರು ನಮ್ಮ ದೊಡ್ಡ ಮಾವ. ಇದು ನಂದು ನಾಮಕರಣದ ಫೋಟೋ. ಇವರು ನಮ್ಮ 2ನೇ ಮಾವ, ಇವರೇ ತೀರೋಗಿರೋದು. ಇವರು ನಮ್ಮ ಮಾವ, ಚಿಕ್ಕ ಮಾವ ಲೋಕಿ ಮಾವ. ಇವರು ನಮ್ಮ ಅತ್ತೆ ಮಗಳು, ನಮ್ಮ ಸೋದರತ್ತೆ ಮಗಳು, 2ನೇ ಮಗಳು. ಇವರು ಸೌಮ್ಯ ಅಂತ ಇವ್ರ ಹೆಸರು. ಎಷ್ಟು ಚೆನ್ನಾಗಿದೆ ಫೋಟೋಸ್ ನೋಡಿ ಇಲ್ಲಿ. ಇವರು ನಮ್ಮ ಅತ್ತೆ ಮಗಳು, ದೊಡ್ಡವರು ಸುನೀತಕ್ಕ ಅಂತ. ಇದು ನಂದು, ನಮ್ಮ ಆಂಟಿ. ಇವ್ರು ನಮ್ಮ ಚಿಕ್ಕ ಮಾವ. ಇಲ್ಲಿ ನಮ್ಮ ಅಜ್ಜಿ ಕಾಣಿಸ್ತಾ ಇದೆ ನೋಡಿ ಚಿಕ್ಕದಾಗಿ. ಇವರು ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪನ ಮಗ. ಇವರು ಅಣ್ಣ ಇಲ್ಲ ಇವಾಗ, ನಮ್ಮ ಅಣ್ಣ. ಎಲ್ಲ ನೋಡ್ತಾ ಇದ್ರೆ ಚೆನ್ನಾಗಿ ಅನಿಸುತ್ತೆ ನೋಡಿ, ಇದೆಲ್ಲ ಫೋಟೋಸ್. ಇವ್ರು ನಮ್ಮ ಅತ್ತೆ. ನೋಡ್ರಿ ನಮ್ಮ ಆಂಟಿ ಹೇಗಿದ್ದಾರೆ. ನಮ್ಮ ಆಂಟಿ ಅಂತೂ ಸಖತ್ತಾಗಿದ್ದಾರೆ. ಅವಾಗೆಲ್ಲ ನೋಡೋದಕ್ಕೆ ಸಖತ್ ಕಲರು, ನೋಡೋದಕ್ಕೂ ತುಂಬ ಚೆನ್ನಾಗಿದ್ರು. ನಮ್ಮ ಆಂಟಿ ಫ್ರೆಂಡ್ಸು ಝರೀನಕ್ಕ ಅಂತ, ಲೀಲಕ್ಕ, ಇವರೆಲ್ಲ ನನಗೆ ತುಂಬ ಚೆನ್ನಾಗಿ ಪರಿಚಯ, ನಮ್ಮ ಆಂಟಿ ಫ್ರೆಂಡ್ಸು. ಇದು ಯುಗಾದಿ ಹಬ್ಬದಲ್ಲಿ ತೆಗೆಸಿದ್ದು ಫೋಟೋ. ನಾನು, ನನ್ನ ಚಿಕ್ಕಮ್ಮ ಮನೋಜ್, ವರುಣ್ ಅಂತ, ನಾವು 3 ಜನ ತೆಗೆಸ್ಕೊಂಡಿರೋ ಫೋಟೋ. ಇದೇ ಫೋಟೋಸು ಮತ್ತು ಇವಾಗಿನ ಫೋಟೋಸು ಎಲ್ಲ ನಾನು ವಿಡಿಯೋ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ಅದಂತೂ ನೋಡೋದಕ್ಕೆ. ಇದು ಫಸ್ಟ್ ಟೈಮ್ ನನಗೆ ಮೊಗ್ಗಿನ ಜೋಡೆ ಹಾಕ್ಸಿದ್ದು. ಈ ಸ್ಯಾರಿ ಎಲ್ಲ ನಮ್ಮ ಮನೆ ಹತ್ರ ಮುಸ್ಲಿಮ್ಸ್ದು ಸ್ಯಾರಿ. ಮತ್ತು ಇದು ಜ್ಯುವೆಲ್ರೀಸು ಅಷ್ಟೇ. ಅವಾಗೆಲ್ಲ ಎಷ್ಟು ದೊಡ್ಡ ಹಾರ ನೋಡಿ, ಇದೆಲ್ಲ ಮುಸ್ಲಿಮ್ಸ್ ಅವ್ರದ್ದು. ನಮ್ಮ ಅಮ್ಮನ ಫ್ರೆಂಡ್ ಅವ್ರದ್ದು ಇದು ಸ್ಯಾರಿ ಮತ್ತು ಜ್ಯುವೆಲ್ರೀಸ್ ಎಲ್ಲ. ಅವ್ರ ಮಗಳು ನನಗೆ ಫ್ರೆಂಡು. ಹೀಗೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದೆಲ್ಲ. ಇವರು ನಮ್ಮ ಅಂಕಲು, ನಮ್ಮ ಆಂಟಿ ಮದುವೆ ಫೋಟೋ. ಇದು ನಮ್ಮದು ಫಂಕ್ಷನ್ ಫೋಟೋ, ನಂದು ನನ್ನ ತಂಗಿ ಇಬ್ಬರದು ಒಟ್ಟಿಗೆ ಮಾಡಿದ್ವಿ. ಇವ್ರು ನಮ್ಮ ಅಕ್ಕ ನೇತ್ರ ಅಂತ. ಇವ್ರು ಸುನೀತಕ್ಕ ಅಂತ ತೋರಿಸಿದ್ದಲ್ಲ ನಾನು ಆವಾಗಲೇ ಫೋಟೋದಲ್ಲಿ, ಚಿಕ್ಕ ಹುಡುಗಿ ಇವರು ನಮ್ಮ ಶಾರದಕ್ಕ ಅಂತ ಅಮ್ಮನ ಜೊತೆ ತೋರಿಸಿದ್ನಲ್ಲ ಇವರು. ಎಲ್ಲ ಇದೆ, ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ನನ್ನ ತಮ್ಮಂದಿರು ಚಿಕ್ಕವರಿದ್ದಾಗ. ಇದು ನಮ್ಮ ಮಾಮನ ಮದುವೆ ಫೋಟೋ. ಇದ್ರಲ್ಲಿ ನೋಡಿ ನಾಗಭೂಷಣ್ ಇಲ್ಲಿದ್ದಾರೆ, ನಮ್ಮ ಯಜಮಾನ್ರು. ಇವ್ರು ನಮ್ಮ ಯಜಮಾನ್ರು. ಈಗ ಈ ಥರ ಇಲ್ಲವೇ ಇಲ್ಲ ಅವರು. ಇವ್ರು ನಮ್ಮ ಯಜಮಾನ್ರು. ಇವ್ರು ನಮ್ಮ ಅತ್ತೆ, ನಮ್ಮ ಆಂಟಿ. ಇವರು ನಮ್ಮ ಅತ್ತೆ. ಶಿಲ್ಪ ಹೇಳಿದ್ನಲ್ಲ ಚಿಕ್ಕ ಹುಡುಗಿ ಅಂತ, ನೋಡಿ ಇಲ್ಲೊಬ್ಳಿದ್ದಾಳೆ, ಇಲ್ಲಿದೆ. ನೆಕ್ಸ್ಟ್ ನೋಡಿ ಮರ ಹತ್ಬಿಟ್ಟಿದ್ದೀನಿ. ಇದು ಅದು ಬ್ಯಾಂಗ್ಳೂರಲ್ಲಿರೋ ದೊಡ್ಡ ಆಲದ ಮರ ಅಂತ ದೊಡ್ಡದಾಗಿದೆಯಲ್ಲ, ಅಲ್ಲಿ ಟ್ರಿಪ್ ಕರ್ಕೊಂಡೋಗಿದ್ರು ನಮ್ಮ ಕಾಲೇಜಿಂದ. ಅಲ್ಲಿ ತೆಗೆಸ್ಕೊಂಡಿರೋ ಫೋಟೋ ಇದು. ಸೇರು ಓದಿಯೋ ಶಾಸ್ತ್ರ
ಅಕ್ಕ ಮಾವಂದು. ಇಲ್ಲಿ ನಮ್ಮ ಅಜ್ಜಿ ಐತೆ ನೋಡ್ರಿ ನಮ್ಮ ಅಜ್ಜಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ಆವಾಗಲೇ ನೋಡಿದ್ರಲ್ಲ, ಆ ಫೋಟೋಗೂ ಈ ಫೋಟೋಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನಮ್ಮ ಅಜ್ಜಿ. ಇವ್ರು ನಾನು ನಮ್ಮ ನಾದಿನಿ ಮದುವೆಗಿಂತ ಮುಂಚೆ ಈ ಫೋಟೋ ತೆಗ್ಸಿರೋದು. ಗೌರಿ ಹಬ್ಬದಲ್ಲಿ ತೆಗೆಸ್ಕೊಂಡಿದ್ವಿ ಇಬ್ರು ಸ್ಯಾರಿ ಹಾಕ್ಕೊಂಡು. ನೋಡಿ ಇಲ್ಲಿ ನಾನು, ನಮ್ಮ ಅಕ್ಕ ಶಾಲಿನಿ ಅಂತ, ಇವರು ಮಂಜು ಅಕ್ಕ, ನಮ್ಮ ಅಕ್ಕ, ನಮ್ಮ ಭಾವ, ನನ್ನ ತಂಗಿ ಸ್ನೇಹ ಮತ್ತು ಮಂಜುಳಾ ಅಂತ ನಮ್ಮ ಫ್ರೆಂಡು. ಅಕ್ಕನ ಮದುವೆಲಿ ಹೆಂಗಿದ್ವಿ ನೋಡ್ರಿ. ಇದು ನಾನು, ನನ್ನ ಫ್ರೆಂಡು ಕಾವ್ಯ ಅಂತ ನಮ್ಮ ಫ್ರೆಂಡು. ಇವ್ರು ನನ್ನ ತಮ್ಮ ಮನು. ಇವ್ರು ನಮ್ಮ ದೊಡ್ಡಮ್ಮ ಮಂಜುಳಾ ಅಂತ, ಮಂಜು ದೊಡ್ಡಮ್ಮ. ಇವ್ರು ನನ್ನ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು. ಇವಳು ತಿಮ್ರಾಜಮ್ಮ ಅಂತ, ಅರುಣ, ಮಮತಾ. ಇವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಇವರಿಬ್ಬರು ಬಟ್ ಒಂದೇ ಮನೆಯಲ್ಲಿ ಅಣ್ಣ ತಮ್ಮನೇ ಮದುವೆ ಆಗಿದ್ದಾರೆ. ಈಗಲೂ ಒಂದೇ ಮನೇಲಿದ್ದಾರೆ. ಈಗಲೂ ಭೇಟಿ ಆಗ್ತೀವಿ. ಈಗಲೂ ಎಲ್ಲ ಜೊತೆಲಿ ಸಿಕ್ಕಿದ್ರೆ ಚೆನ್ನಾಗಿ ಸಿಗ್ತೀವಿ. ಎಲ್ಲ ಚೆನ್ನಾಗಿದ್ದೀವಿ. ಇದು ನಮ್ಮ ಅಕ್ಕನ ಮಕ್ಕಳು. ನಮ್ಮ ಅಕ್ಕ ನೇತ್ರಕ್ಕ, ಮಂಜಕ್ಕ. ಅವ್ರ ಯಜಮಾನ್ರು ಮಹೇಂದ್ರ ಬಾವ, ಇವ್ರ ಯಜಮಾನ್ರು ಹರೀಶ್ ಬಾವ, ಮಾನಸ, ವರ್ಷಿತಾ ಅಂತ ನಮ್ಮ ಅಕ್ಕನ ಮಕ್ಕಳು. ಇವರೆಲ್ಲ ಕಾಲೇಜ್ ಫ್ರೆಂಡ್ಸು. ನರ್ಸಿಂಗ್ ಓದಬೇಕಾದ್ರೆ ಇದು ರಂಗದಮ್ಮ, ಮಮತಾ, ವೀಣಾ, ಶಶಿಕಲಾ, ತಿಮ್ರಾಜಮ್ಮ, ನವ್ಯ, ಅರುಣ, ಹೆಸರು ಧನಲಕ್ಷ್ಮಿ ಅಂತ, ಉಷಾ, ಆಶಾ, ನಾಗರತ್ನ, ರಾಘವೇಂದ್ರ. ಬಟ್ ಇವರೊಬ್ಬರು ಹೆಸರು ಮರ್ತೋಗ್ಬಿಟ್ಟಿದೆಯಲ್ಲ, ನೆನಪಾಗ್ತಿಲ್ಲ. ಇದು ನರ್ಸಿಂಗ್ ಕಾಲೇಜ್ ಫ್ರೆಂಡ್ಸ್. ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ. ಎಲ್ಲ ಕೇರಳಿಯನ್ಸ್. ಇಲ್ಲಿ ಕೆಲವು ಮಾತ್ರ, ಒಂದಷ್ಟು ಜನ ಮಾತ್ರ ಕರ್ನಾಟಕದವ್ರು ಇದ್ವಿ. 3 ಜನ ಗಂಡ್ಮಕ್ಳು ಕರ್ನಾಟಕದವ್ರು, ಇನ್ನೆಲ್ಲ ಕೇರಳಿಯನ್ಸೇ ಇರೋದು. ನೋಡಿ ಇಲ್ಲಿರೋರೆಲ್ಲ ಕರ್ನಾಟಕದವರು. ಇಷ್ಟು ಜನ ಲಾಲ್ಬಾಗಲ್ಲಿ ತೆಗೆಸ್ಕೊಂಡಿದ್ವಿ. ಟ್ರಿಪ್ ಬಂದಿದ್ವಿ ಲಾಲ್ಬಾಗಿಗೆಲ್ಲ, ಅವಾಗ ತೆಗೆಸ್ಕೊಂಡಿದ್ದು ಫೋಟೋಸ್ ಇದು. ಸುಮ್ಮನೆ ಹೆಸ್ರಿಗೆ ಮಾತ್ರ ನರ್ಸಿಂಗ್ ಮಾಡಿದ್ವಿ, ಬಟ್ ನರ್ಸ್ಗಳು ಆಗಲಿಲ್ಲ. ಇದು ಮುಗೀತು. ನೆಕ್ಸ್ಟ್ ನಾವು ಹಿಂಗೆ ಬೇರೆ ಫೋಟೋಸ್ ನೋಡೋಣ. ಈಗ ನಮ್ಮ ವೆಡ್ಡಿಂಗ್ ಫೋಟೋಸ್ ನೋಡೋಣ. ಫಸ್ಟು ನಮ್ಮ ಮನೆಯವರು. ಇದು ನಮ್ಮ ಅಜ್ಜಿ ಮನೆ, ಮಧುಗಿರಿಲಿರೋದು. ಆ ಮನೆಯಲ್ಲಿ ನಮ್ಮ ಮನೆಯವರು ಗಂಡು ಮಾಡಿದ್ದು. ಅಲ್ಲಿನ ಫೋಟೋಸ್ ಇದೆಲ್ಲ ನೋಡ್ರಿ. ಇವಳು ಶಿಲ್ಪ, ನಾನು ಹೇಳಿದ್ನಲ್ಲ ಚಿಕ್ಕ ಹುಡುಗಿ ಇದ್ದಾಗ ಫೋಟೋ ತೋರಿಸಿದ್ದೆ, ಆಮೇಲೆ ಮತ್ತೊಂದು ಫೋಟೋ ತೋರಿಸಿದ್ದೆ. ಇವಾಗ ನೋಡಿರಿ ಎಷ್ಟು ದೊಡ್ಡವಳು. ಎಲ್ಲ ಫೋಟೋಸ್ಗಳು ನೋಡಿ. ಇವ್ರು ನಮ್ಮ ಮಾವ, ನಮ್ಮ ಅತ್ತೆ, ನಮ್ಮ ನೇತ್ರ. ನೋಡಿದ್ರಲ್ಲ 2 ಸರಿ ತೋರಿಸಿದ್ದೀನಿ ನಮ್ಮ ನೇತ್ರನ ಚಿಕ್ಕ ಹುಡುಗಿ ಫೋಟೋ, ಆಮೇಲಿನ ಫೋಟೋ, ಇವಾಗಿನ ಫೋಟೋ. ನಮ್ಮ ಅತ್ತೆದು ಅಷ್ಟೇ. ಎಲ್ಲ ಫೋಟೋಸು ಇದೆ. ನಮ್ಮ ಮನೆಯವ್ರದ್ದು ನೋಡಿದ್ರಲ್ಲ, ಇವ್ರು ನಮ್ಮ ಅಜ್ಜಿ. ಇವರು ನಮ್ಮ ಮನೆಯವ್ರ ಫ್ರೆಂಡ್, ಅವರಮ್ಮ. ತುಂಬ ಕ್ಲೋಸ್ ಆಗಿದ್ದರು ಅಜ್ಜಿ. ಈಗಲೂ ಅಷ್ಟೇ ಕ್ಲೋಸ್ ಆಗಿದ್ದಾರೆ. ಇವ್ರು ನಮ್ಮ ಮನೆಯವರು. ಇವ್ರು ನಮ್ಮ ಮೈದ, ನಮ್ಮ ಮಂಜೋಣ್ಣ. ಇವರು ಮಾಲ್ತೇಶಣ್ಣ. ಇವ್ರು ನೋಡ್ರಿ ನಮ್ಮ ಮಾವ, ಲೋಕಿ ಮಾವ ಅಂತ ಹೇಳಿದ್ನಲ್ಲ, ಆವಾಗಲೇ ಫೋಟೋ ತೋರಿಸಿ ಚಿಕ್ಕ ಮಾಮ ಇವರೇ. ಇವಾಗ ದೊಡ್ಡ ಮಾಮ ಆಗವ್ರೆ. ಎಲ್ಲ ಫೋಟೋಸ್ ನೋಡೋದಕ್ಕೆ ಖುಷಿ ಆಗುತ್ತೆ. ಅವಾಗೆಲ್ಲ ಎಷ್ಟು ಸಣ್ಣ ಸಣ್ಣ ಇದ್ವಿ, ಈಗ ಎಲ್ಲ ದಪ್ಪ ದಪ್ಪ ಆಗ್ಬಿಟ್ಟಿದ್ದೀವಿ. ಚೆನ್ನಾಗಿ ಅನ್ನಿಸ್ತಾ ಇದೆ ಫೋಟೋಸ್. ಇವ್ರು ನೋಡಿ, ಇವೊಂದು ಮದುವೆ ಇದೆ ನೆಕ್ಸ್ಟ್ ಮಂತ್. ನಾನು ಆಲ್ರೆಡಿ ಒಂದು ವಿಡಿಯೋ ಶೇರ್ ಮಾಡಿದ್ದೆ, ಚಿತ್ರದುರ್ಗ ಎಂಗೇಜ್ಮೆಂಟ್ ಶಾಸ್ತ್ರಗಳು ಅಂತ. ಇವಂದೇ ಎಂಗೇಜ್ಮೆಂಟ್ ಆಗಿದ್ದು. ನೋಡಿರಿ, ನಮ್ಮ ಮದುವೆಲಿ ಇಷ್ಟಿದ್ದ, ಇವಾಗ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ. ಇದೆಲ್ಲ ನೋಡ್ತಾ ಇದ್ರೆ ಇವರೇನಾ ಅಂತ ಅನಿಸುತ್ತೆ. ಅಷ್ಟು ಚಿಕ್ಕವರಿದ್ರು. ಈಗೆಲ್ಲ ಆಲ್ರೆಡಿ ಮದುವೆ ವಯಸ್ಸಿಗೆ ಬಂದುಬಿಟ್ಟಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಮಕ್ಕಳಾಗ್ಬಿಟ್ಟಿದ್ದಾರೆ. ನೋಡಿರಿ, ಇಷ್ಟು ಜನ ಅಜ್ಜಿದಿರಿದ್ರು. ನಮ್ಮ ಮದುವೆಲಂತೂ ಜಾಸ್ತಿ ವಯಸ್ಸಾದವರೇ ಇದ್ದಿದ್ದು, ತುಂಬ ಜನ ಇದ್ದರು. ಈಗ ಅವ್ರು ಯಾರೂ ಇಲ್ಲ. ತುಂಬ ಜನನ ಇಲ್ಲವೇ ಇಲ್ಲ. ಇವರ ಇಷ್ಟು ಜನರಲ್ಲಿ ಈ ಅಜ್ಜಿ ಇಲ್ಲ. ಆಮೇಲೆ
ಇವರು ಇಲ್ಲ, ಹೌದು ಇದರಲ್ಲಿ ಇವರಿಲ್ಲ, ತುಂಬ ಜನ ಇಲ್ಲ. ಇಲ್ಲದೆ ಇರೋರ್ನೆಲ್ಲ ಈ ಫೋಟೋಸ್ಗಳು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡೋದಕ್ಕೆ. ನೋಡ್ರಿ ನನ್ನ ತಮ್ಮ ಹೆಂಗಿದ್ದಾನೆ, ಮನೋಜ್, ಇವನು ಸುದೀಪ, ಇವನು ಸಂದೀಪ, ಇವರಿಬ್ಬರು ಅಣ್ಣ ತಮ್ಮ, ಸೂಪರ್. ನನ್ನ ಮಗಳು ಚಿಕ್ಕ ಮಗಳದು ಫೋಟೋಸು ಇದರಲ್ಲಿ ಹಾಕಿದ್ದೀನಿ ನೋಡಿ. ಇಲ್ಲಿ ಟ್ರಿಪ್ ಹೋಗಿದ್ವಿ, ಇಲ್ಲಿ ನನ್ನ ಮಗಳು ಮತ್ತು ನನ್ನ ನಾದಿನಿ ಮಗ ಮಿಥುನ್ ರಾಜ್, ಇವನು ಎಲ್ಲ ಆಟ ಆಡ್ತಾ ಇರೋದೆಲ್ಲ ಇದೊಂಥರ ತುಂಬ ಇಷ್ಟ ಆಗುತ್ತೆ. ಈಗ ಮಕ್ಕಳು ನೋಡಿದ್ರೆ ಹೀಗೆಲ್ಲ ಮಾಡಿದ್ವಾ ಅಂತಾರೆ, ನನ್ನ ಮಕ್ಕಳು ನೋಡಿದ್ರೆ ಈಗೊಂಥರ ಖುಷಿಯಾಗುತ್ತೆ. ಇದನ್ನು ಅವ್ರು ತೋರಿಸಿದ್ರೆ ಅಂತೂ ಇನ್ನೂ ಖುಷಿ ಪಡ್ತಾರೆ, ಹೀಗೆಲ್ಲ ಮಾಡ್ತಿದ್ವಾ ಅಮ್ಮ ಅಂತಾರೆ. ಈ ಥರ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡ್ರೆ ತುಂಬ ಇಷ್ಟ ಆಗುತ್ತೆ, ಅದು ನೋಡೋದಕ್ಕೆ ಅವಾಗ ಚೆನ್ನಾಗಿರುತ್ತೆ. ಇದು ನನ್ನ ಮಗಳಿಗೆ ಮೊಗ್ಗಿನ ಜೋಡಿ ಹಾಕ್ಸಿದ್ದು ಫಸ್ಟ್ ಟೈಮ್. ಅಯ್ಯೋ ಈ ಫೋಟೋ ತೋರಿಸ್ಬಾರ್ದಾಗಿತ್ತು, ಸಾರಿ. ಇದೆಲ್ಲ ನಮ್ಮ ಫಂಕ್ಷನ್ ಫೋಟೋಸ್. ಇವ್ರು ನಮ್ಮ ದೊಡ್ಡಮ್ಮ, ಇವರು ಇಲ್ಲ ಈಗ. ಇವರಿಬ್ಬರು ಇಲ್ಲ, ದೊಡ್ಡಮ್ಮ ಮತ್ತು ಅಜ್ಜಿ, ಮಾವ. ಇವ್ ನನ್ನ ತಮ್ಮ ಮಂಜೇಶ್ ಅಂತ. ಇವ್ರು ನಮ್ಮ ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿರಿ ಫೋಟೋಸ್. ನಮ್ಮ ಅಪ್ಪಾಜಿ, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಇದ್ದಾರೆ ನೋಡ್ರಿ ಇಲ್ಲಿ. ಇವರಿಬ್ರು ನಮ್ಮ ಅತ್ತೆದಿರು, ಇವರು ದೊಡ್ಡ ಅತ್ತೆ, ಇವರು ಎರಡನೇ ಅತ್ತೆ. ಇವ್ರು ನಮ್ಮ ಅತ್ತೆ ಮಾವ, ನಮ್ಮ ಅಪ್ಪಾಜಿ ತಂಗಿ ಹಸ್ಬೆಂಡ್. ಇವರು ನಮ್ಮ ಫೇವ್ರೆಟ್ ಸರ್, ಇವರು ನರ್ಸಿಂಗಲ್ಲಿ. ಇದೊಂದೇ ಫೋಟೋ ಇರೋದು ನಂದು, ಅಪ್ಪಾಜಿ ಅಮ್ಮಂದು. ಇಲ್ಲಿ ನೋಡಿ ಶಿಲ್ಪ, ನಾನು, ನಮ್ಮ ಯಶಸ್ವಿನಿ, ನಮ್ಮ ಮಾವನ ಮಗಳು, ಇವ್ರ ಮಗಳು ಇವಳು. ಇಷ್ಟ, ಇದು ಮುಗೀತು. ನೆಕ್ಸ್ಟ್ ಮದುವೆ ಫೋಟೋಸ್ ನೋಡೋಣ. ನಾನು ತುಂಬಾ ಸಣ್ಣ ಇದೆ ನೋಡಿ, ಎಷ್ಟು ಸಣ್ಣ ಇದ್ದೀನಿ ಅಂತ. ವಿಳ್ಯಶಾಸ್ತ್ರ ಫೋಟೋ ಇದು. ಇಲ್ಲ ಒನಕೆ ಪೂಜೆ ಮಾಡ್ತಾ ಇರೋದು, ಇದು ಗಂಗಮ್ಮ ಮಾಡ್ತಾ ಇರೋದು. ಒನಕೆ ಕುಟ್ತಾ ಇದ್ದಾರೆ ನೋಡಿ. ಇದು ನೀರು, ಗಂಗಮ್ಮನ ಮಾಡ್ಕೊಂಡು ನೀರು ತರ್ತಾ ಇರೋದು. ಇದು ಬಳೆ ಶಾಸ್ತ್ರದ್ದು. ಇದು ಗಂಡು ಅಲ್ಲಿ ದೇವಸ್ಥಾನ, ಗಣಪತಿ ದೇವಸ್ಥಾನದಲ್ಲಿ ಬಂದಿದ್ದು. ಶಿರಾದಲ್ಲಿ ನಮ್ಮ ಮದುವೆ ಆಗಿದ್ದು. ರೇವಣ್ಣ ಸಿದ್ದೇಶ್ವರ ಚೌಟ್ರಿಲಿ ನಮ್ಮ ಮದುವೆ ಆಗಿದ್ದು ಬಳೆ ಶಾಸ್ತ್ರ ನೋಡಿ. ಇಲ್ಲಿ ಗಂಡು ಮಾಡ್ಕೊಂಡು ಕರ್ಕೊಬರೋದಕ್ಕೆ ಬಂದಿದ್ರು. ಪಾನಕ ಕೊಡ್ತಾರಲ್ಲ ಫಸ್ಟಿಗೆ, ಇದು ಅವಾಗೆಲ್ಲ ಒಂಥರ ಚೆನ್ನಾಗಿತ್ತು. ಇದೆಲ್ಲ ಟ್ರೆಂಡು ಆದರೆ, ಬಟ್ ಇವಾಗ ಅನಿಸುತ್ತೆ ಇದೆಲ್ಲ ಏನಕ್ಕೆ ಹಾಕೋಬೇಕಾಗಿತ್ತು, ಚೆನ್ನಾಗಿರ್ತಿರ್ಲಿಲ್ಲ, ಅದನ್ನು ಹಾಕೊಬಾರ್ದಾಗಿತ್ತು. ಅದು ಹಾಕೊಂಡೇ ಇದ್ದಿದ್ರೇ ಚೆನ್ನಾಗಿತ್ತು ಫೋಟೋಸು ನೋಡಿ. ಅವಾಗೆಲ್ಲ ನಾವು ಯಾವ ಬ್ರೈಡಲ್ ಮೇಕಪ್ ಮಾಡಿಸ್ಕೊಂಡಿಲ್ಲ, ಏನೂ ಇಲ್ಲ. ಇದೆಲ್ಲ ನಾನೇ ರೆಡಿ ಮಾಡ್ಕೊಂಡಿದ್ದು, ಸ್ಯಾರಿ ಎಲ್ಲ ನಾನೇ ಹಾಕ್ಕೊಂಡಿದ್ದು, ಮತ್ತು ನಾನೇ ಮೇಕಪ್ ಮಾಡ್ಕೊಂಡಿದ್ದು. ಅವಾಗೆಲ್ಲ ನನಗೆ ಮೇಕಪ್ ಮಾಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಮತ್ತು ಮದುವೆಗಳಲ್ಲೆಲ್ಲ ನಾನು ತುಂಬ ಜನಕ್ಕೆ ಮೇಕಪ್ ಮಾಡ್ತಾಯಿದ್ದೆ. ಆ ಬೇಸ್ ಮೇಲೆ ನಾನೇ ಮೇಕಪ್ ಮಾಡ್ಕೊಂಡಿದ್ದೆ ನೋಡಿ. ಯಾವ ಬ್ರೈಡಲ್ ಮೇಕಪ್ಪು ಇಲ್ಲ, ಏನಿಲ್ಲ. ಚೆನ್ನಾಗಿ ಕಾಣಿಸ್ತಾ ಇಲ್ವಾ?
ಅಂದರೆ ಈಗ ಈ ಥರ ಎಲ್ಲ ಮಾಡಲ್ಲ, ಇವಾಗೆಲ್ಲ ಒಂಥರ ಚೆನ್ನಾಗಿರುತ್ತೆ. ಬಟ್ ಅವಾಗಲೂ ಒಂಥರ ಸಿಂಪಲಾಗಿ ಚೆನ್ನಾಗೇ ಕಾಣಿಸ್ತಾ ಇತ್ತು, ಎಲ್ಲ ಇಷ್ಟ ಆಗ್ತಿತ್ತು ನೋಡಿ. ರಿಂಗ್ ಆಗ್ತಾ ಇರೋದು. ತುಂಬ ಜನ ಬಂದಿದ್ರು ನಮ್ಮ ಮದುವೆಯಲ್ಲಿ, ತುಂಬ ಜನ ಇದ್ದರು. ಆದರೆ ಸ್ವಲ್ಪ ಗಾಬರಿ ಇತ್ತು. ಜೊತೆಲೇ ಬೆಳೆದು ಗೊತ್ತಿರೋರಾದ್ರೂ ಸ್ವಲ್ಪ ಭಯ ಇರುತ್ತಲ್ವ, ಭಯ ಇತ್ತು. ನೋಡಿ ಎಲ್ಲ ಬರೀ ತುಂಬ ಜನ ಅಂದರೆ ತುಂಬ ಜನ ಬಂದಿರು. ಇವರೊಬ್ಬರು ನಮ್ಮ ಅಜ್ಜಿ ನೋಡಿ, ಇವರು ತೋರಿಸ್ತೀನಿ. ಇವರು ನಮ್ಮ ಅಜ್ಜಿಯವ್ರ ಅಕ್ಕ. ಇವರು ದಾವಣಗೆರೆಯಲ್ಲಿದ್ದರು, ಇವರು ಇಲ್ಲ. ಇವರು ಕರಿಯಮ್ಮಕ್ಕ ಅಂತ ನಮ್ಮ ಮನೆ ಹತ್ರ ಇದ್ದರು, ಅವರು ಇಲ್ಲ. ನಮ್ಮ ದೊಡ್ಡಪ್ಪ ಇವರು, ನಮ್ಮ ಅಜ್ಜಿಯವರ ತಮ್ಮ, ಅವರು ಇಲ್ಲ. ನಮ್ಮ ಅಜ್ಜಿನೂ ಇಲ್ಲ. ಇವರು ರೇಖಾ ಅಂತ ನರ್ಸ್ ಆಗಿದ್ದಾರೆ ದಾವಣಗೆರೆಯಲ್ಲಿ. ನಮ್ಮ ಮದುವೆಗೆ ಬಂದಿದ್ದವ್ರು ತುಂಬ ಜನ, ಇವಾಗ ಪ್ರೆಸೆಂಟಲ್ಲಿ ಯಾರೂ ಇಲ್ಲ, ತುಂಬ ಜನ ಇಲ್ಲ. ಎಷ್ಟು ಚೇಂಜ್ ಆಗುತ್ತಲ್ಲ, 12 ವರ್ಷ, ಈಗ 13ನೇ ವರ್ಷ ನಮ್ಮ ಮದುವೆ ಆಗಿ. ತುಂಬಾ ಜನ ಇಲ್ಲ ಇವಾಗ. ಇದೆಲ್ಲ ಅರಿಶಿನ ಶಾಸ್ತ್ರ. ಅರಿಶಿನ ಶಾಸ್ತ್ರಕ್ಕೆ ಹಸೆ ಬರೀತಾರಲ್ಲ, ಆ ಡಿಸೈನ್ ಇದು ನೋಡಿ. ಅರಿಶಿನ ಶಾಸ್ತ್ರ ನಡೀತಾ ಇರೋದು. ಚೆನ್ನಾಗಿ ಹಚ್ಚುತ್ತಾರೆ ಮಾತ್ರ ಅರಿಶಿನ ಮಾತ್ರ ಎಲ್ಲರೂ ನಮ್ಮ ಕಡೆ ಶಿರಾದಲ್ಲಿ. ಇದು ಒಂದು ಹಸೆ ಬರೆಯೋದು ಅಕ್ಕಿಲಿ. ಇದೆಲ್ಲ ಅರಿಶಿನ ಹಚ್ತಾ ಇರೋದು. ಇದು ನನಗೆ ನಮ್ಮ ಮಾವ ಕಾಲುಂಗ್ರ ಹಾಕ್ತಾ ಇರೋ ಫೋಟೋ ಇದು. ಇವರು ನಮ್ಮ ದೊಡ್ಡಮ್ಮ. ಇವ್ರು ನಮ್ಮ ಅಪ್ಪ ಅಮ್ಮ. ಇವ್ರು ನಮ್ಮ ಅಣ್ಣ, ಈಗ ಇಲ್ಲ ಅಣ್ಣ ಈಗ. ಇವ್ರು ನಮ್ಮ ಆಂಟಿ ನೋಡಿ. ಇದು ನಮ್ಮ ಚೌಟ್ರಿ ಹತ್ರ ತೆಗ್ದಿರೋ ಫೋಟೋ ಇದು. ನವ್ಯ MS ನಾಗಭೂಷಣ್ ಮದುವೆಗೆ ಸ್ವಾಗತ ಬಯಸ್ತಾ ಇರೋದು. ಅವಾಗೆಲ್ಲ ಎಷ್ಟು ಸಿಂಪಲ್ಲಾಗಿ, ಇಷ್ಟೇ, ಜಾಸ್ತಿ ಗ್ರ್ಯಾಂಡಾಗಿ ಏನಿಲ್ಲ, ಸಿಂಪಲ್ಲಾಗಿದ್ರು ಚೆನ್ನಾಗಿರ್ತಿತ್ತು ಅವಾಗ. ಕಾಲು ತೊಳಿತಾ ಇರೋದಿದು ನಮ್ಮ ದೊಡ್ಡಪ್ಪ ದೊಡ್ಡಮ್ಮನೇ ಕಾಲು ತೊಳೆದಿದ್ದು. ಇಲ್ಲಿ ನೋಡ್ರಿ ಎಲ್ಲ ನಮ್ಮ ಅಜ್ಜಿ, ಇವ್ರು ನಮ್ಮ ಅಜ್ಜಿ, ನಮ್ಮ ಅಜ್ಜಿಯವ್ರ ಅಕ್ಕ ಇಬ್ಬರು. ಇವ್ರು ನಮ್ಮ ಮಾವ, ನಮ್ಮ ಅಜ್ಜಿ ತಂಗಿ ಮಗ ಇವರು. ಇವ್ರು ನಮ್ಮ ದೊಡ್ಡಪ್ಪ ಅಜ್ಜಿ ಕಡೆಯವರು. ಮುಹೂರ್ತದ ಫೋಟೋಸ್ ಇವೆಲ್ಲ. ನೋಡಿ ತಾಳಿ ಕಟ್ಟೋದಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಯಜಮಾನ್ರು. ಫೋಟೋಶೂಟ್ ಇದೆ ನಮ್ಮದು. ಫೋಟೋಶೂಟ್ ನೋಡಿ ಹೀಗೆ ಯಾವ್ಯಾವ ರೀತಿ ಇರುತ್ತೆ, ಆವಾಗಿನ ಕಾಲದ ಫೋಟೋಶೂಟ್ ಇದು. ಹೇಯ್, ನಾವು ಫೋಟೋಶೂಟ್ ಮಾಡಿಸಿದ್ದೀವಪ್ಪ, ಗೊತ್ತೇ ಇರಲಿಲ್ಲ ನನಗೆ ಫೋಟೋಶೂಟ್ ಮಾಡಿಸಿದ್ದೀವಿ ಅಂತ. ಈಗ ನೆನಪಾಗ್ತಿದೆ, ಫೋಟೋಶೂಟ್ ಮಾಡಿಸಿದ್ದೀವಿ ನಾವು. ಎಲ್ಲೂ ಇಲ್ಲ, ಚೌಟ್ರಿ ರೂಮಲ್ಲೇ ಫೋಟೋಶೂಟ್ ನಮ್ಮದೆಲ್ಲ ಆವಾಗ. ಇದೆಲ್ಲ ಧಾರೆ ಎರಿತಾ ಇರೋದು. ಎಲ್ಲರೂ ಬಂದು ಹಾಲನ್ನ ಹಾಕ್ತಿದ್ದಾರೆ. ಎಷ್ಟೊಂದು ಫೋಟೋಸ್ ಇದೆ, ಎಷ್ಟೊಂದು ಮೆಮೊರೀಸ್ ಇಲ್ಲಿದ್ದಾರೆ ನೋಡ್ರಿ. ನನ್ನ ಫ್ರೆಂಡ್ಸ್ 3 ಜನನು. ಅರುಣ ತಿಮ್ರಾಜಮ್ಮ, ಅರುಣ ಅವ್ರ ಯಜಮಾನ್ರು. ಇನ್ನೊಬ್ಳು ಇಂಪಾರ್ಟೆಂಟ್ ನನ್ನ ಫ್ರೆಂಡ್ನ ತೋರಿಸ್ಲೇ ಇಲ್ಲಲ್ಲ, ತೋರಿಸ್ತೀನಿ ನೋಡಿ. ಇವ್ರು ನೋಡಿ ನಮ್ಮ ಅತ್ತೆ ಅವರ ಅಮ್ಮ, ನಮ್ಮ ದೊಡ್ಡಮ್ಮ ಭಾಗ್ಯಮ್ಮ ಅಂತ. ನಮ್ಮ ಯಶೋದತ್ತೆ ಇದ್ದಾರಲ್ಲ ಅವರಮ್ಮ. ಇನ್ನೊಬ್ರು ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ, ಇವಳೆ
ತಬಸ್ಸುಮ್ ಅಂತ ನನ್ನ ಫ್ರೆಂಡ್, ಅವ್ರ ಯಜಮಾನ್ರು. ಇವಳು ನವ್ಯ ಅಂತ ನನ್ನ ಫ್ರೆಂಡು. ಮಿಸ್ ಮಾಡ್ಕೋಬೇಡಿ, ಇವಳು ಡ್ರೆಸ್ನೇ ನಾನು ಹಾಕೊಂಡಿರೋದು ನೋಡಿ ಇಲ್ಲಿ. ಆವಾಗ ಡ್ರೆಸ್ ತೊಗೊಂಡೋಗಿರ್ಲಿಲ್ಲ ಚೌಟ್ರಿಗೆ. ಇಮ್ಮಿಡಿಯೇಟಾಗಿ ಫೋಟೋಗ್ರಾಫರ್ ಡ್ರೆಸ್ ಬೇಕು, ಡ್ರೆಸ್ ಹಾಕೊಂಬನ್ನಿ ಅಂತಿದ್ದಾರೆ. ನಾನು ಡ್ರೆಸ್ಸೇ ತೊಗೊಂಡೋಗಿರ್ಲಿಲ್ಲ. ಹೇಗಪ್ಪ ಡ್ರೆಸ್ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಇವಳು ನನ್ನದೇ ಡ್ರೆಸ್ ಇದೆ ಕಣೆ, ಅಂದರೆ ಅವಳ ಸೈಜ್ಗೂ ನನ್ನ ಸೈಜ್ಗೂ ಅಜಗಜಾಂತರ ವ್ಯತ್ಯಾಸ. ಆವಾಗ ಇಮ್ಮಿಡಿಯೇಟಾಗಿ ಹೋಗಿ ಅಂಗಡಿಗೆ ಹೋಗಿ ಸೂಜಿ ದಾರ ತೊಗೊಂಡು ಬಂದು ಕೈಯಲ್ಲೇ ಸ್ಟಿಚ್ ಮಾಡಿ ನನ್ನ ಸೈಜ್ಗೆ ಸ್ಟಿಚ್ ಮಾಡಿಬಿಟ್ಟು ಫೋಟೋಶೂಟ್ ಮಾಡಿಸಿದ್ದು. ಒಬ್ಬ ಅವತ್ತು ಏನೆಲ್ಲ ಸರ್ಕಸ್ ಮಾಡಿದ್ದೀವಿ ಆ ಮದುವೆ ಟೈಮಲ್ಲಿ. ಎಲ್ಲ ನೆನೆಸ್ಕೊಂಡೆ ನಗು ಬರುತ್ತೆ. ಏನೋ ಒಟ್ಟಿನಲ್ಲಿ ಮಾಡಬೇಕು ಅಷ್ಟೇ. ಆದರೆ ಯಾರು ತುಂಬ ಹೊರೆ ಅಂತೂ ಕೊಡ್ತಿರ್ಲಿಲ್ಲ ಯಾವುದೇ. ಮೇಕಪ್ಗೂ ಅಷ್ಟೇ, ನಾನು ಜಸ್ಟ್ ಫೇರ್ ಆ್ಯಂಡ್ ಲವ್ಲೀನು ಮತ್ತು ಲ್ಯಾಕ್ಮಿ ಪೌಡರ್ ಹಾಕ್ಕೊಂಡಿರೋದು ಅಷ್ಟೇ. ಆವಾಗ ಕಾಂಪ್ಯಾಕ್ಟ್ ಇತ್ತು, ಕಾಂಪ್ಯಾಕ್ಟ್ ಒಂದೇ ಹಚ್ಚಿರೋದು ನಾನು. ಮತ್ತು ಲಿಫ್ಟಿಕ್ಕು, ಕಾಜಲ್ಲು, ಐಲೈನರು ನೋಡಿರಿ, ಐಲೈನರಲ್ಲಿ ಡಿಸೈನ್ ಮಾಡಿರೋದು ನಾನು, ಸ್ಟಿಕ್ಕರು ಕೆಳಗಡೆ, ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಹೀಗೆ ಎಲ್ಲನೂ ಕಮ್ಮಿ ಬಜೆಟಲ್ಲಿ, ಅದು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಕಮ್ಮಿ ಬಜೆಟಲ್ಲಿ ಆಗಬೇಕು ಅಂತ. ಅವಾಗೆಲ್ಲ ತುಂಬ ಮೇಕಪ್ಗೆ ಏನು ಅಷ್ಟೊಂದು ಖರ್ಚು ಮಾಡ್ತಾ ಇರಲಿಲ್ಲ. ಆದರೆ ಇವಾಗಂತೂ ಬ್ಯೂಟಿ ಪಾರ್ಲರ್ಗೆ 30-40 ಸಾವಿರ ಕೊಡಬೇಕು. ಅವಾಗೆಲ್ಲ ನಾವು ಕಮ್ಮಿ ದುಡ್ಡಲ್ಲೇ ತುಂಬ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಹೇಳಿ, ನಿಮ್ಗೆ ಯಾರಿಗಾರು ಇಷ್ಟ ಆಯ್ತಾ ಇಲ್ವಾ ನನ್ನ ಮೇಕಪ್? ನೀವೇ ಹೇಳಿ. ಬಟ್ ಚೆನ್ನಾಗಿಲ್ಲ ಅಂದರೆ ಮಾತ್ರ ಯಾರೂ ಬ್ಯಾಡ್ ಕಮೆಂಟ್ ಮಾಡಬೇಡಿ ಪ್ಲೀಸ್. ಓಕೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿದ್ದರೆ ಓಕೆ ಅಂತ ಮಾಡಿ. ನೋಡಿ, ನಮ್ಮ ಮನೆಯವರು ಸಹ ಪಾಪ ಏನು ಮೇಕಪ್ ಇಲ್ಲ, ಏನೂ ಇಲ್ಲ. ಅವಾಗ ಅವ್ರು ಸೂಟು ಹಾಕ್ಕೊಳ್ತಿರ್ಲಿಲ್ಲ, ಸೂಟ್ ಹಾಕಿ ಬೇಡ ಅಂದರು. ಅವರು ತುಂಬ ಸಿಂಪಲ್ಲು ನಮ್ಮ ಮನೆಯವರು. ಅವ್ರಿಗೀಗಲೂ ಸಹ ಹಂಗೆಲ್ಲ ರೆಡಿ ಆಗೋದು, ಫೋಟೋಸ್ ತೆಗೆಸ್ಕೊಳ್ಳೋದು ಅಂದರೆ ಇಷ್ಟನೇ ಇಲ್ಲ. ನೀನು ತೆಗೆಸ್ಕೊಳವ, ನೀನು ತಕ್ಕೊಳ್ಳವ ಅಂತಾರೆ. ನನ್ನ ಹತ್ರ ನಾನೇ ಒಬ್ಬಳೇ ಏನೋ ಮಕ್ಳ ಜೊತೆ ನನಗೂ ಅಷ್ಟೊಂದು ಫೋಟೋ ಕ್ರೇಜ್ ಇಲ್ಲ. ಮುಂಚೆ ಇತ್ತು, ಇವಾಗಿಲ್ಲ. ಇವನು ನನ್ನ ತಮ್ಮ, ನನ್ನ ಫೋಟೋ ಜೊತೆಗೆ ಇವನ ಫೋಟೋನೂ ಶೂಟ್ ಮಾಡಿಸ್ಕೊಂಬಿಟ್ಟವನೆ ಕಳ್ಳ. ನೋಡಿ ಅವನ ಫ್ರೆಂಡ್ಸ್ ಇವರೆಲ್ಲ. ಇವ್ರು ನಮ್ಮ ಮಾವನ ಮಗಳು ಅರ್ಪಿತಾ, ನನ್ನ ತಂಗಿ ಸ್ನೇಹ, ನನ್ನ ತಮ್ಮ ವರುಣ್, ನನ್ನ ಫ್ರೆಂಡ್ಸ್ ನವ್ಯ, ತಿಮ್ರಾಜಮ್ಮ, ನಮ್ಮ ಅಕ್ಕನ ಮಕ್ಕಳು ವರ್ಷಿತಾ. ಇವಳು ಇವಾಗ ಫಾರಿನಲ್ಲಿದ್ದಾಳೆ. ಇವಳು ನಮ್ಮ ಅಕ್ಕನ ಮಗಳು ಪ್ರಕೃತಿ ಅಂತ ಇವಳ ಹೆಸರು. ಇವಳು ಇವಾಗ ಕಾಲೇಜ್ ಓದ್ತಿದ್ದಾಳೆ. ಇವಳು ನಮ್ಮ ಅಕ್ಕ ಮಂಜುಳಾ. ಇವೆಲ್ಲ ಫ್ರೆಂಡ್ಸು, ನನ್ನ ತಂಗಿ. ಎಲ್ಲ ಫೋಟೋಸ್ ಎಲ್ಲ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇದೆ. ಚೆನ್ನಾಗಿದೆಯಾ ನಮ್ಮ ಫೋಟೋಶೂಟು? ನೋಡ್ತಾ ಇದ್ರೆ ನಗು ಬರ್ದು. ನಿಜ ನಾನು ಅಂದ್ಕೊಂಡಿರ್ಲಿಲ್ಲ ಫೋಟೋಶೂಟ್ ಮಾಡಿಸಿದ್ದೀನಿ ಅಂತ. ಬಟ್ ಈಗ ನೋಡ್ತಾ ಇದ್ರೆ ಅನ್ನಿಸ್ತಾ ಇದೆ, ಹೌದಲ್ವಾ ಫೋಟೋಶೂಟ್ ಆಗಿದೆ ನಂದು, ಚೆನ್ನಾಗಿದೆ ಫೋಟೋಸ್ ಮಾತ್ರ. ನೋಡಿ, ಇದು ಏನು ಗೊತ್ತಾ, ಐಲ್ಯಾಶಸ್ ಎಲ್ಲ ಅವಾಗ ಇರಲಿಲ್ಲ. ಇದು ಲಿಫ್ಟಿಕಲ್ಲೇ ಮಾಡ್ಕೊಂಡಿರೋದು, ಲಿಫ್ಟಿಕಲ್ಲಿ ಹಚ್ಕೊಂಡಿರೋದು. ವಾ, ಏನೇನೋ ಮಾಡಿಬಿಟ್ಟಿದ್ದೀನಿ ಮೇಕಪ್ಗೋಸ್ಕರ. ಇಷ್ಟು ನನ್ನ ಮದುವೆ ಫೋಟೋಸ್. ನೆಕ್ಸ್ಟ್ ನನ್ನ ಮಗಳ ಫೋಟೋಸ್ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಎಲ್ಲ ಹಳೆಯ ನೆನಪುಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನೋ ಥಾಟ್ಗಿಂತ ಹೆಚ್ಚಾಗಿ ಈ ದಿನ ನನಗೆ ನನ್ನ ನೆನಪುಗಳ ಜೊತೆಯಲ್ಲಿ ನಾನು ಸಾಗಬೇಕು ಅಂತ ಆಸೆ ಇತ್ತು. ಹಾಗಾಗಿ ಈ ದಿನ ನನ್ನ ನೆನಪುಗಳು ಎಲ್ಲ ನಾನು ರೀಕಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನನ್ನ ಫೋಟೋಸ್ ಎಲ್ಲ ಓಪನ್ ಮಾಡಿದೆ. ಬಟ್ ಆವಾಗ ನನಗೆ ಅನಿಸಿದ್ದು, ನನ್ನ ಫೋಟೋಸ್ನ ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಕೆಲವೊಂದೆಲ್ಲ ನನ್ನ ಫೋಟೋಸ್ನ ನಾನು ನೋಡ್ತಾ ನನ್ನ ಬಾಲ್ಯದ ದಿನಗಳೆಲ್ಲ ನೆನಪಾಗ್ತಿತ್ತು. ನಮ್ಮ ಅಜ್ಜಿ ಜೊತೆ ಇದ್ದಿದ್ದು, ನಮ್ಮ ಮಾವಂದಿರ ಜೊತೆ, ಮತ್ತು ನಮ್ಮ ಆಂಟಿಯವ್ರ ಜೊತೆ, ಎಲ್ಲರ ಜೊತೆ ನಾನು ಹೇಗಿದ್ದೆ, ನನ್ನ ತಮ್ಮಂದಿರ ಜೊತೆ ಹೇಗಿದ್ದೆ, ಎಲ್ಲ ಆ ದಿನಗಳನ್ನ ನಾವು ಒಂದ್ಸರಿ ರೀಕಲೆಕ್ಟ್ ಮಾಡ್ಕೊಳ್ಳೋದು ಅಂದರೆ ಎಷ್ಟು ಖುಷಿ ಅಲ್ವಾ? ಅದು ಎಷ್ಟು ನೆನಪನ್ನ ತುಂಬ ಹಸಿರು ಮಾಡುತ್ತೆ ನಮಗೆ. ಈಗೆಲ್ಲ ಬದುಕಿನ ಸ್ವಲ್ಪ ಜಂಜಾಟ ಜಾಸ್ತಿ. ಮಕ್ಕಳು, ಗಂಡ, ಬೆಳಗ್ಗೆ ಎದ್ದರೆ ಅಡುಗೆ ಮಾಡು, ಮನೆ ಕೆಲಸ ಮಾಡು, ಮಕ್ಕಳನ್ನ ನೋಡ್ಕೊ, ಮಕ್ಕಳನ್ನ ಓದಿಸು, ಇಷ್ಟರಲ್ಲೇ ಲೈಫ್ ಎಲ್ಲೋ ಕಳೆದೋಗ್ತಾ ಇದೆ ಅಂತ ಅನ್ನಿಸ್ಬೇಕಾದ್ರೇ ನಮಗೆ ಒಂದು ಯೋಚನೆ ಬರುತ್ತೆ. ಜಸ್ಟ್ ನಾವು ಹಿಂದೆ ಹೋಗಿ
ಮುಂದೆ ಬರಬೇಕು. ಅದು ಒಂಥರ ರಿಫ್ರೆಶ್ ಆಗುತ್ತೆ ನಮ್ಮ ಮೈಂಡು. ಹಾಗಾಗಿ ನಾನು ಇವತ್ತು ಫಸ್ಟು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ನನ್ನ ಹಳೆಯ ಮೆಮೊರೀಸ್ನೆಲ್ಲ ಒಂದು ಸರಿ ಮೆಲ್ಕು ಹಾಕಬೇಕು. ನನ್ನ ಹಳೆಯ ಫ್ರೆಂಡ್ಸ್ಗಳು, ನನ್ನ ಫ್ರೆಂಡ್ಸ್ ಯಾರ್ಯಾರಿದ್ರು ಸಾಧ್ಯವಾದಷ್ಟು ನನ್ನ ಫೋಟೋಸ್ನಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಫೋಟೋಸ್ನ ನಾನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ತುಂಬ ಫೋಟೋಸ್ ಎಲ್ಲ ಮಿಸ್ ಆಗಿದೆ ನಂದು. ಹಳೆ ಫೋಟೋಸ್ನೆಲ್ಲ ನೋಡ್ತಾ ಇದ್ದೆ. ನೋಡಬೇಕಾದ್ರೆ ಕೆಲವೊಂದೆಲ್ಲ ನಾನು ಫೋಟೋಸ್ ನೋಡ್ತಾನೆ ನಿಮ್ಮ ಹತ್ರ ನನ್ನ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನೆಲ್ಲ ಹೇಳ್ತಾ ಹೋಗಿದ್ದೀನಿ. ಅದರೊಳಗೆ ನಿಮಗೆ ತುಂಬ ಖುಷಿನೂ ಸಿಗ್ಬೋದು ಅಥವಾ ಬೇಜಾರು ಆಗ್ಬೋದು, ಅಥವಾ ಏನು ಈ ಥರ ಸಿಲ್ಲಿಯಾಗಿ ಮಾತಾಡಿದ್ದಾರೆ ಅಂತಲೂ ಅನ್ನಿಸ್ಬೋದು. ಬಟ್ ಆ ಕ್ಷಣಕ್ಕೆ ನನ್ನ ಮನಸ್ಸಲ್ಲಿ ಏನು ಬಂದಿರುತ್ತೋ ಅದನ್ನು ನಾನು ಅಷ್ಟೇ ಹೇಳಿದ್ದೀನಿ. ನಿಮಗೆಲ್ಲ ನನ್ನ ವಿಡಿಯೋ ನೋಡಿದರೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ದರೆ ಕಮೆಂಟ್ಸ್ಗಳ ಮೂಲಕ ನನಗೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.